ಆ್ಯಕ್ಚುಲಿ ನಮ್ಮ ಕಾಂಪಿಟೇಟರ್ಸ್ದು ಶೇರ್ಸ್ ಎಲ್ಲ ರೈಸ್ ಆಗಿದೆ ವೇದಾಂತ್. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ ಆಫ್ ಎ ಸಡನ್ ಅದು ಹೇಗೆ ಇನ್ವೆಸ್ಟರ್ಸು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಂತಲೇ ಅರ್ಥ ಆಗ್ತಿಲ್ಲ. ನೀವು ಇದೇ ಟ್ರೆಂಡ್ನ ಫಾಲೋ ಮಾಡಿ ಸಾರ್ಥಕ್. ಇನ್ನೊಂದು 15 ಡೇಸಲ್ಲಿ ಆಟೋಮೆಟಿಕ್ಕಾಗಿ ಅಪ್ಪಾಗಿ ಮತ್ತೆ ಡೌನ್ ಆಗುತ್ತೆ. ಅದು ಹೇಗೆ ಹೇಳ್ತೀರಾ? ಮುಂಚೆನೂ ಇದೇ ರೀತಿ ಆಗಿತ್ತಾ? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅದನ್ನೇ ತಾನೇ ಹೇಳೋದು. ಫಾರ್ ಎಕ್ಸಾಂಪಲ್, 1 ಜಾಮೂನು ತಿಂದಾಗ ಬಹಳ ಖುಷಿ ಆಗುತ್ತೆ, 2 ತಿಂದಾಗ ಸ್ವಲ್ಪ ಕಡಿಮೆ, 3ನೇ ತಿಂದಾಗ ಓಕೆ ಮತ್ತು ತಿನ್ನಕ್ಕೆ ಹೋದರೆ ಮುಖ ಕೆಡುತ್ತೆ, ಸಾಕು ಅನ್ಸ್ಬಿಡುತ್ತೆ. ಬಿಸ್ನೆಸ್ ಮ್ಯಾನ್ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ನೋಡಿದ್ರೆ ಸಸ್ಟೈನ್ ಆಗುತ್ತೆ. ಪ್ರಾಫಿಟ್ ಅಂತ ಓವರಾಗಿ ಸೇಲ್ಸ್ ಮಾಡೋಕ್ಕೆ ನೋಡಿದ್ರೆ ಅದು 100% ಡ್ರಾಪ್ ಆಗುತ್ತೆ ಸಾರ್ಥಕ್. ಯಾವ ಬಾತೆ ಬಾಸ್, ನಾವು ಇದನ್ನೆಲ್ಲ ಬರೀ ಎಕನಾಮಿಕ್ಸ್ ಬುಕ್ಕಲ್ಲಿ ಓದಿದ್ವಿ, ಆದ್ರೆ ಇವತ್ತೇ ಅರ್ಥ ಆಗಿತ್ತು. ವೇದಾಂತ್, ಅಮೂಲ್ಯ, ನಾನು ಡೆಲ್ಲಿಗೆ ಹೊರಟಿದ್ದೀನಿ. ಐ ಹ್ಯಾವ್ ಟು ಟಾಕ್ ಟು ಸಾರ್ಥಕ್ ಅಬೌಟ್ ಫ್ಯೂ ಥಿಂಗ್ಸ್. ನೀನು ಹೊರಗಡೆ ವೇಟ್ ಮಾಡು, ಐ ಟಾಕ್ ಟು ಯು. ನಾನು ಅದ್ರ ಬಗ್ಗೆನೇ ಮಾತಾಡೋಕೆ ಬಂದಿದ್ದು. ಅದೇ ನೀವು ಹೇಳ್ದೆ ಕೇಳ್ದೆ ಹೊರಟ್ಬಿಡ್ತೀರಾ? ಅದು 2 ದಿನಕ್ಕೆ ಡೆಲ್ಲಿ ಅಂತ. ಡೆಲ್ಲಿ ನಾನೆಲ್ಲ ರಿಸರ್ಚ್ ಮಾಡಿದೆ. 2.5 ಗಂಟೆ ಫ್ಲೈಟ್ ಜರ್ನಿ. ಇದೆಲ್ಲ ನನ್ಗೆ ಯಾಕೆ ಹೇಳಬೇಕು ಅಂತ ನಿಮ್ಗೆ ಅನ್ಸ್ಬೋದು, ಆದರೆ ನಾನು ಸುಮ್ಮನೆ ಮಾತಾಡಲ್ಲ. ಆಕ್ಚುಲಿ ನಾಳೆ ಮನೇಲಿ ಲಗ್ನ ಪತ್ರಿಕೆ ಪೂಜೆ ಇದೆ. ನೀವೇ ಅದಕ್ಕೆಲ್ಲ ಓಡಾಡ್ತೀರಾ ಅನ್ಕೊಂಡ್ರೆ ಇದ್ದಕ್ಕಿದ್ದಾಗಿ ಓಟ್ ನಿಂತಿದ್ದೀರಲ್ಲ. ನನಗೆ ಅವೆಲ್ಲ ಗೊತ್ತಿಲ್ಲ. ನೀವೆಲ್ಲೂ ಹೋಗೋಗಿಲ್ಲ ಅಷ್ಟೇ. ಸಡನ್ ಆಗಿ ಹೀಗೆ ಹೋಗ್ಬಿಟ್ರೆ ನನ್ನ ಗತಿ ಏನು? ಡಿಟ್ಟೋ ಹೆಂಡತಿ ಗಂಡಂಗೆ ಹೇಳ್ದಂಗೆ ಹೇಳಿದ್ರು. ಏನ್ ಮುಖ ನೋಡ್ತಾ ಇದ್ದೀರಾ? ನಾನು ಹೇಳಿದ್ ನಿಜ ಅಲ್ವಾ? ನೀವು ಹೋಗ್ಬಿಟ್ರೆ ನನ್ನ ಗತಿ. ಏನಾಗಿದೆ ನಿನಗೆ? ಇದು ಆಫೀಸು, ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಗೊತ್ತಿಲ್ಲ? ಕಬದ್ನಿ, ಈಗ ಕಮ್ ವಿತ್ ಮೀ ಅಂದ್ರು, ಇಲ್ಲ ಡೆಲ್ಲಿಗೆ ಕಮ್ ವಿತ್ ಮೀ ಅಂದ್ರು, ಒಂದು ಗೊತ್ತಾಗ್ತಿಲ್ವಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಕಲ್ಲಿನ ಕೋಳಿ ಕೂಗಿ ಪ್ರಳಯ ಆಗೋದು ಗ್ಯಾರಂಟಿನಾ ಅಂತ ಡೌಟು. ನಿಮ್ಗೇನು ಅನ್ಸುತ್ತೆ ಸಾರ್ಥಕ್ ಸರ್? ಇಷ್ಟು ದಿನ ವಿಕ್ಕಿನ ಬಾಮೈದ ಅಂತಿದ್ದೆ. ಈ ಬೆಳವಣಿಗೆ ಎಲ್ಲ ನೋಡ್ತಿದ್ರೆ ವಿಕ್ಕಿ ನನಗೆ ಸಣ್ಣ ಬಾಮೈದ ಆಗ್ತಾನ ಅಂತ ಡೌಟು. ನನ್ನ ಡೌಟು ಕರೆಕ್ಟೇ ಅಂತಾಯ್ತು. ಈಗ ಹೇಳು, ಅದೇನೋ ಹೇಳಬೇಕು ಅಂತಿದ್ದೆ. ಎಲ್ಲರೂ ಮುಂದೆ ವಟ ಅಂತ ಅಂತಾನೆ ಇರ್ತೀಯಲ್ಲ. ನಿನ್ನ ಜೊತೆ ನಾನು ಈ ಜಗಳ ಮಾಡೋದಿಲ್ಲ ಅಂತ ಗೊತ್ತು ತಾನೆ? ವಾಟ್ ಯು ಮೀನ್ ಬೈ ನಿನ್ನ ಕತೆ? ಅದು ಅದು ಅದನ್ನೇ ಹೇಳು ಅಂತ ಹೇಳ್ತಿರೋದು. ಅದು ನೀವು 2 ದಿನ ಆಫೀಸಲ್ಲೇ ಇರಲ್ಲ ಅಂದರೆ ಸಾರ್ಥಕ್ ಅಣ್ಣಂಗೂ ವಿಕ್ಕಿ ಬಾವಂಗೂ ಕಷ್ಟ ಆಗಲ್ವಾ? ಇಲ್ಲಿದ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಕಂಪ್ನಿ ಕತೆ ಏನು ಅಂತ ಕೇಳಿದ್ದು. ಅಲ್ಲಿ ನನ್ನ ಕತೆ ಅಂದರೆ ಕಂಪ್ನಿ ಕತೆ ಅಂತ. ವಾಟ್ ನಾನ್ಸೆನ್ಸ್. ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿರೋದು ಇದೇ ಮೊದಲಲ್ಲ. ಈ ಸಲ ಬರೀ 2 ದಿನಕ್ಕೆ ಹೋಗ್ತಾ ಇದ್ದೀನಿ. ಕೆಲವು ಸಲ 14-15 ದಿನ ನಾನು ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದೀನಿ. ನನ್ನ ಎಂಪ್ಲಾಯೀಸ್ಗಳ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಆಬ್ಸೆನ್ಸಲ್ಲಿ ಅವ್ರ ಕಂಪ್ನಿನ ಚೆನ್ನಾಗಿ ನೋಡ್ಕೋತಾರೆ. ಅಲ್ಲ, ಅದು ಹಾಗೆ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಮೂಲ್ಯ. ಇಷ್ಟೇನ ಅಥವಾ ಬೇರೆ ಏನಾದರೂ ರಗಳೆ ಇದೆಯಾ? ನಾನೊಂದು ಕನ್ಸರ್ನಿಂದ ಕೇಳಿದ್ರೆ ನಿಮ್ಗೆ ರಗಳೆ ಅನ್ಸುತ್ತಾ? ಮತ್ತಿನೇನು, ಎಲ್ಲರದ್ರಿಗೆ ಬಂದು ವಟ ಅಂತಿದ್ರೆ ನೋಡಿದವರು ತಪ್ಪು ತಿಳ್ಕೊತಾರೆ. ನನ್ನ ದಿನ ಮಧ್ಯೆ ಬೇರೆ ಏನೋ ಇದು ಅಂತ ಅನ್ಕೋತಾರೆ. ಆಮೇಲೆ ಸುಮ್ಮನೆ ಅನ್ನೆಸೆಸರಿ ರೂಮರ್ಸ್ ಆಗುತ್ತೆ. ಐ ಆಮ್ ಗೆಟಿಂಗ್ ಲೇಟ್, ಐ ಹ್ಯಾವ್ ಟು ಲೀವ್. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ನನ್ನ ಬಿಟ್ಟು ಎಲ್ಗೂ ಹೋಗೋ ಹೋಗಿಲ್ಲ. It's okay, Amulya. Just 2 days. Things will be fine.
ನಾನು ನಿಮ್ಮನ್ನ ಬ್ರಿಲಿಯಂಟು ಅಂದ್ಕೊಂಡಿದ್ದೆ, ಆದರೆ ನೀವು ಇಷ್ಟು ದಡ್ರು ಅಂತ ಗೊತ್ತಿರಲಿಲ್ಲ. What are you talking? ಮತ್ತಿನ್ನೇನು, ಡೆಲ್ಲಿ ಕ್ಲೈಮೇಟ್ ಎಷ್ಟು ಹಾಳಾಗಿದೆ, ಅಲ್ಲಿ ಏರ್ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ, ಈಗ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ. ನೀನು ಯಾಕೆ ಹೀಗೆ ಆಡ್ತಿದ್ಯಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಡೆಲ್ಲಿಲಿರೋರು ಯಾರು ಬದುಕ್ತಾನೆ ಇಲ್ವಾ? ಎಲ್ಲ ಸಾಯ್ತಿದಾರ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರೋದು. ನಮಗೆ ನೀವೊಬ್ಬರೇ ಅಲ್ವಾ? ಒಳ್ಳೆ ಬಾಸು, ನಿಮ್ಗೇನಾದರೂ ಆದರೆ ಅಂತ ಟೆನ್ಷನ್ನು ಅಷ್ಟೇ. ಆಯಿತು, ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತೀನಿ, ಓಕೆನಾ? ರೀ ನಿಂತ್ಕೊಳ್ರಿ, ನಾನು ಹಿಂದೆ ಬರ್ತಿದ್ರು ಹೋಗ್ತಾನೆ ಇದ್ರಲ್ಲ. ಬರ್ತೀನಿ ಅಂತ ಏನು ಹೇಳಲೇ ಇಲ್ಲ. ನನ್ನನ್ನು ಲವ್ ಮಾಡೋ ಹೊಸತ್ರಲ್ಲಿ ಹಿಂದೆ ಮುಂದೆ ಸುತ್ತೋ ಥರ ಈಗಲೂ ಸುತ್ತಾ ಇದ್ದೀರಲ್ಲ, ಏನು ಅಭ್ಯಾಸ ಆಗೋಗಿದ್ಯಾ? ನೀವು ವಿಚಿತ್ರ ಬಿಡ್ರಿ, ಎಲ್ಲರೂ ಹೊಸತ್ರಲ್ಲಿ ಎಲ್ಲ ಚೆನ್ನಾಗಿತ್ತು, ಆದರೆ ಈಗ ನಮ್ಮ ಕಡೆ ಮೂಸ್ ಕೂಡ ನೋಡಲ್ಲ ಅಂತಾರೆ. ಆದರೆ ನೀವೀಗಲೂ ನನ್ನ ಹಿಂದೆನೇ ಬರ್ತಿದ್ದೀರಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಾ? ಹೌದು, ಈಗ ಯಾರು ಬೇಜಾರು ಮಾಡ್ಕೊಂಡ್ರು? ನೀವು ಯಾಕೆ ಬಂದ್ರಿ? ನಾನು ಅದ್ಯ ನೆನ್ನೆ ರಾತ್ರಿ ಮಾತಾಡ್ತಿರುವಾಗ ಆರ್ತಿ ಏನೋ ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ಒಳ್ಳೆ ಟ್ರೈನಿಂಗ್ ತಗೋತಿದ್ದಾಳೆ, ಎಫರ್ಟ್ ಆಗ್ತಿದ್ದಾಳೆ, ಆದರೆ ಮಿಡಲ್ ಕ್ಲಾಸ್ ಮನೆಗೆ ಅಳಿಯಾಗೋ ನೀನು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದ್ಲು. ಕರೆಕ್ಟಾಗಿ ಕೇಳಿದ್ದಾರೆ. ಇಲ್ಲ ಅಂದಿದ್ರೆ ಇಂಥದ್ದೆಲ್ಲ ನಿಮ್ಮ ತಲೆಗೆ ಹೊಳಿತಾನೆ ಇರಲಿಲ್ಲ. ಎಲ್ಲರೂ ಲೀಡರ್ಗಳಾಗೋದ್ರೆ ಕಾರ್ಯಕರ್ತರು ಯಾರು? ನಮಗೆ ಹೊಸ ಐಡಿಯಾ ಹೊಳಿದೇ ಇದ್ರು ಯಾರು ಹೇಳ್ಕೊಟ್ಟ ಐಡಿಯಾನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂದರೆ ಆದ್ಯ ಹೇಳಿದ ನಿಜ ಅನಿಸಿ ಇವತ್ತು ಇಡೀ ದಿನ ನಿಮ್ಮನ್ನ ಫಾಲೋ ಮಾಡಿ ಮುಂದೆ ನಾನು ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳಕ್ಕೆ ಬಂದೆ. ನೀವು ತುಂಬ ಮುದ್ದಾಗಿ ಮಾತಾಡ್ತೀರಾ ವಿಕ್ಕಿ ಅವರೇ. ನೀವು ಬಾಯಲ್ಲಿ ಚಿನ್ನದ ಸ್ಪೂನ್ ಹಿಡ್ಕೊಂಡು ಬೆಳೆದವರು, ಇದನ್ನೆಲ್ಲ ಕಲಿಯೋಕೆ ನಿಮಗೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮದುವೆ ಆದಮೇಲೆ ನಾನು ನಿಮ್ಮನೆಗೆ ಬರ್ತೀನಿ, ನೀವೇನು ನಮ್ಮನೆಗೆ ಬರಲ್ವಲ್ಲ. ಮಾರ್ಕೆಟಲ್ಲಿ ಚೌಕಾಸಿ ಮಾಡೋದನ್ನ ನೀವ್ಯಾಕೆ ಕಲಿಬೇಕು? ಯಾಕೆ ಅಂದರೆ ನಿಮ್ಗೆ ಅದೆಷ್ಟು ಮುಖ್ಯನೋ ಹಾಗೇನೆ ನನಗೂ ಇದು ಮುಖ್ಯ.